ಬೆಸ್ಟ್ ಆಫ್ ಲಕ್ ಟು ಮೃತ್ಯು ದೇವತೆ. ಪ್ರತಿಯೊಬ್ಬರು ಹೃದಯಪೂರ್ವಕವಾಗಿ ವಿಶ್ ಮಾಡಲೇಬೇಕು, ಬೆನ್ನು ತಟ್ಟಲೇಬೇಕು. ಯಾಕಂದ್ರೆ ಈ ಕಾಲದಲ್ಲಿ ಸಿನಿಮಾ ಮಾಡೋದು ದೊಡ್ಡ ಸಾಹಸ. ಯಾಕಂದ್ರೆ ನಮ್ಮ ಕಲಾಭಿಮಾನಿಗಳು, ಅಭಿಮಾನ ದೇವತೆಗಳು ಯಾಕೋ ಸ್ವಲ್ಪ ಮುನ್ಸ್ಕೊಂಡಿದ್ದಾರೆ ಅಂತ ಅನಿಸ್ತದೆ. ಆ ಅಭಿಮಾನ ದೇವತೆಗಳನ್ನ ನಾನು ಪ್ರಾರ್ಥನೆ ಮಾಡ್ತೀನಿ, ತಪ್ಪದೇ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರ ಬಂದು ನೋಡಿ ಆಶೀರ್ವಾದ ಮಾಡ್ಬೇಕಂತ. ಇಲ್ಲದಿದ್ರೆ ಸಿನಿಮಾ ರಂಗನೇ ಮಾಯ ಆಗುವಂತ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಅಭಿಮಾನ ದೇವತೆಗಳೇ, ಪ್ರತಿ ಕನ್ನಡ ಪಿಕ್ಚರ್ನ ಚಿತ್ರಮಂದಿರ ನೋಡಿ ಆಶೀರ್ವಾದ ಮಾಡಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಚಿತ್ರಮಂದಿರ ನೋಡ್ತಾ ಇರುವಾಗ ನಮಗೆ ಬೇಸರ ಆಗತ್ತೆ. ನಮ್ಮ ಕಾಲದಲ್ಲಿ ಶೂಟಿಂಗ್ ಇಲ್ಲಿದ್ರು ಬಂದು ಕೇಳೋರು ಲೆಟರ್ಗಳನ್ನ ಒಂದು 10 ಟಿಕೆಟ್ ಬಿಡಿಸಿ 20 ಟಿಕೆಟ್ ಬಿಡಿಸಿ ಅಂತ. ನಾವಿಲ್ಲಿಂದ ಒಂದು ಲೆಟರ್ ಕೊಡೋದು, KCN ಆಫೀಸ್ಗೆ, ಡಿಸ್ಟ್ರಿಬ್ಯೂಟರ್ ಆಫೀಸ್ಗೆ ಫೋನ್ ಮಾಡೋದು, ಇಂಥವ್ರು ಬರ್ತಾರೆ ಟಿಕೆಟ್ ಕೊಡಿ ಅಂತ MLA ಮಿನಿಸ್ಟರ್ಸ್, ದೊಡ್ಡ ದೊಡ್ಡ ಆಫೀಸರ್ಸ್ ಆ ಕಾಲದಲ್ಲಿ ಕೇಳೋರು. ಬ್ಲಾಕ್ ಟಿಕೆಟ್ ಮಾರ್ಕೊಂಡು ಮದುವೆ ಮಾಡ್ಕೊಂಡಿದ್ದಾರೆ, ಮನೆಯಲ್ಲಿ ಕಟ್ಕೊಂಡಿದ್ದಾರೆ, ಅವ್ರು ಹೀರೋ ತರ ಬೆಳೆದಿದ್ದಾರೆ. ಅವರೆಲ್ಲ ಏನಾಗಿದ್ದಾರೆ ಗೊತ್ತಾಗ್ತಾ ಇಲ್ಲ. ಇವಾಗ ಎಲ್ಲವನ್ನೂ ನಿರ್ಮಾಪಕರ ತಲೆ ಮೇಲೆ ಹೊರೆ ಆಯಿತು. ಪುನಃ ಆ ಕಾಲ ಬರ್ಬೇಕಂತ ಅಭಿಮಾನ ದೇವರನ್ನು ಬೇಡ್ಕೋಬೇಕು, ಬಿಟ್ರೆ ಬೇರೆ ದಾರಿ ಇಲ್ಲ. ಪ್ರತಿಯೊಬ್ಬರು ಕೆಟ್ಟ ಸಿನಿಮಾ ಮಾಡ್ಬೇಕಂತ ಯಾರು ಆಸೆ ಪಡಲ್ಲ, ಇದು ನಿಜ. ಅವರು ರೇಂಜ್ನಲ್ಲಿ ಸಿನಿಮಾ ಮಾಡ್ತಾರೆ. ಎಲ್ಲರೂ ಪುಟ್ಟನಕನಲ್ಲಿ ಹೋಗ್ತಾರ, ಸಿದ್ಧಲಿಂಗಯ್ಯ ಹೋಗ್ತಾರ, ವಿಜಯ್ ಹೋಗ್ತಾರ, ಸಮಾನ ಆಗಲ್ಲ. ಅವ್ರವ್ರದ್ದು ಒಂದು ಸ್ಟೈಲ್ ಇರುತ್ತೆ. ಪುಟ್ಟನಕಲ್ಲ ಒಂದು ಸ್ಟೈಲ್ ಇರುತ್ತೆ, ವಿಜಯ ರೆಡ್ಡಿ ಒಂದು ಸ್ಟೈಲ್ ಇರುತ್ತೆ, ಸಿದ್ಧಲಿಂಗಯ್ಯ ಒಂದು ಸ್ಟೈಲ್ ಇರುತ್ತೆ, ಸೋಮಶೇಖರ್ ಒಂದು ಸ್ಟೈಲ್, ಒಬ್ಬರದ್ದು ಸ್ಟೈಲ್ ಇರುತ್ತೆ. ಎಲ್ಲರೂ ಒಂದೇ ತರ ಸಿನಿಮಾ ಮಾಡೋಕ್ಕಾಗಲ್ಲ. ಬಟ್ ಆ ಕಾಲದಲ್ಲಿ ಎಲ್ಲರೂ ಸಕ್ಸಸ್ ಮಾಡಿ ಕೊಟ್ಟಿದ್ದಾರೆ. ಅದು ನಮ್ಮ ಅದೃಷ್ಟ. 20 ಜನ ಡೈರೆಕ್ಟರ್ಸ್ ಇದ್ದಾರೆ, 20 ಜನ ಹೀರೋಸ್ ಇದ್ದಾರೆ, 20 ಒಳ್ಳೆ ಕಂಪನಿಗಳಿದೆ. ಇನ್ನು ಟೆಕ್ನಿಷಿಯನ್ಸ್ ಆ ಕಾಲದಲ್ಲಿ ಒಬ್ಬೊಬ್ರು ಹೆಸರು ಹೇಳಿದ್ರೆ ನಮ್ಗೆ ಮೈ ಜುಮ್ಮನಕ್ಕೆ ಅಂತ ಮಾನೀಯ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ. ಈ ಕಾಲದಲ್ಲಿನೂ ಇದ್ದಾರೆ, ಕಾಣಿಸ್ತಾ ಇಲ್ಲ ಅಷ್ಟೇ. ಯಾಕಂದ್ರೆ ಸಿನಿಮಾ ಸಕ್ಸಸ್ ಆದ್ಮೇಲೆ ಅವ್ರು ಕಾಣ್ತದೆ ಅಷ್ಟೇ. ಸಿನಿಮಾ ಹೆಸರು ಮಾಡಿದ್ಮೇಲೆ ಯಾರಪ್ಪ ಈ ಸಿನಿಮಾ ಮಾಡಿದ್ದು ಅನ್ನೋ ಮಾಹಿತಿ ಬರುತ್ತೆ. ಆತರ ಅವಕಾಶ ನಮ್ಗೆ ಸಿಗ್ತಾ ಇಲ್ಲ. ಅದು ನಮ್ಮ ದುರದೃಷ್ಟ. ಎನಿವೇ, ನಮ್ಮವರು ಧೈರ್ಯ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಅದು ಸಕ್ಸಸ್ ಆಗ್ಬೇಕಂತ ನಾನು ಬಾಬಾನ ಪ್ರಾರ್ಥನೆ ಮಾಡ್ತೀನಿ. ಮೃತ್ಯು ದೇವತೆ ಹೆಸರು ಕೇಳಿದ ತಕ್ಷಣ ಒಂದು ರಿವೆಂಜ್ ಕಾಲಂತೆ ಟೈಟಲ್ ನಲ್ಲಿ. ಸಾಂಗ್ ತುಂಬಾ ಚೆನ್ನಾಗಿದೆ, ಕೊರಿಯೋಗ್ರಫಿ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಾಗದೇವತೆ ಮಾಡಿದೀನಿ, ಗ್ರಾಮ ದೇವತೆ ಮಾಡಿದೀನಿ, ಅವಶ್ಯಕತೆ ಬೇಕಾದಷ್ಟು ನಾನು ಮಾಡಿದ್ದೀನಿ. ತಿರುನಲ್ಲಿ ಅಮ್ಮ ನಾಗಮ್ಮ, ಅಮ್ಮ ದುರ್ಗಮ್ಮ ಸಿನಿಮಾ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಫೋರ್ಸ್ ಚೆನ್ನಾಗಿದೆ. ಹೀರೋಯಿನ್ ಫಸ್ಟ್ ಫ್ರೇಮ್ ಲಾಸ್ಟ್ ಫ್ರೇಮ್ ವರೆಗೂ ಎಲ್ಲಿನೂ ಎನರ್ಜಿಂದ ಮಾಡಿದ್ದಾರೆ, ಡಲ್ಲೇ ಆಗಲಿಲ್ಲ. ಬೆಸ್ಟ್ ಆಫ್ ಲಕ್, ಚೆನ್ನಾಗಾಗಲಿ. ಲಿರಿಕ್ಸ್ ಚೆನ್ನಾಗಿದೆ, ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ನಾವು ಏನು ಚೆನ್ನಾಗಿದೆ ಅಂತ ನಾವು ಹೇಳ್ತಾ ಇದೀವೋ, ಅಭಿಮಾನ ಕೂಡ ಚೆನ್ನಾಗಿದೆ ಅಂತ ಆಸೆ ಪಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ನೋಡಿದ್ರೆ ಖುಷಿ ಆಗತ್ತೆ. ಅವ್ರು ಇನ್ನೊಂದು ಸಿನಿಮಾ ಮಾಡಕ್ಕೆ ಅವಕಾಶ ಸಿಕ್ಕತ್ತೆ. ಅಷ್ಟೇ ನಾವು ಅಭಿಮಾನ ದೇವತೆಗಳನ್ನ ಬೇಡ್ಕೊಳ್ಳೋದು. ಒಂದ್ ಸೆಕೆಂಡ್ ಬೆಸ್ಟ್ ಆಫ್ ಲಕ್ ಟು ಮೃತ್ಯು ದೇವತೆ. ಗಾಡ್ ಬ್ಲೆಸ್ ಯು ಸರ್. ಇವತ್ತು ವಿಶ್ವ ಚಲನಚಿತ್ರ ನಿರ್ದೇಶಕರ ದಿನಾಚರಣೆ ಇರುತ್ತೆ. ಸೊ ತುಂಬಾ ಆಪ್ಟ್ ಆಯ್ತು ನೀವು ಬಂದಿದ್ದು. ಆಂಧ್ರದಲ್ಲಿ ದಾಸನ್ ನಾರಾಯಣ್ ಅವರ ಹುಟ್ಟಿದಬ್ಬ ದಿನಾನೇ ಡೈರೆಕ್ಟರ್ಸ್ ಡೇ ಅಂತ ನಾವು ಅಭ್ಯಾಸ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಆತರ ಡೈರೆಕ್ಟರ್ಸ್ ಬರ್ಬೇಕಷ್ಟೇ. ದಾಸನ್ ನಾರಾಯಣ್ ಅವರು ಈ ಕ್ರಿಯೇಟೆಡ್ ಪ್ರೊಡ್ಯೂಸರ್ಸ್ ಒಂದು ಆರ್ಟಿಸ್ಟ್, ನಿರ್ಮಾಪಕರು ಸೃಷ್ಟಿ ಆಗಿದ್ದಾರೆ ದಾಸನ್ ನಾರಾಯಣ್. ಅದಕ್ಕೋಸ್ಕರ ತುಂಬಾ ಡೈರೆಕ್ಟರ್ಸ್ ಇದ್ದಾರೆ ತೆಲುಗಿನಲ್ಲಿ. ಬಟ್ ನಿರ್ಮಾಪನ ಯಾರು ಸೃಷ್ಟಿ ಮಾಡಕ್ಕಾಗಲಿಲ್ಲ. ದಾಸನ್ ನಾರಾಯಣ್ ಒಬ್ಬರೇ ನಿರ್ಮಾಪಕರು ಸೃಷ್ಟಿ ಮಾಡಿದ್ದಾರೆ, ಕಲಾವಿದರು ಸೃಷ್ಟಿ ಮಾಡಿದ್ದಾರೆ. ಅಂತ ನಿರ್ದೇಶನ ಇವಾಗ ಬರ್ಬೇಕು. ಬಂದ್ರೆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ. ಡೈರೆಕ್ಟರ್ ಆಲ್ವೇಸ್ ಶುಡ್ ಪ್ರೊಡ್ಯೂಸ್, ಸಪೋರ್ಟ್ ಟು ಪ್ರೊಡ್ಯೂಸರ್. ನಿರ್ಮಾಪಕರ ನಿರ್ದೇಶಕರಾಗಿರ್ಬೇಕು. ಆವಾಗ ಬಡ್ಜೆಟ್ ಕಂಟ್ರೋಲ್ ಇರುತ್ತೆ, ಒಳ್ಳೆ ಕಾನ್ಸೆಪ್ಟ್ಗಳು ಸಹ ಇದಾಗುತ್ತೆ. ಇವತ್ತು ನಮ್ಮ ನಿರ್ದೇಶಕರ ದಿನ ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದೀವಿ, ನಾವೆಲ್ಲರೂ ವಿಶ್ ಮಾಡಿದ್ದೀವಿ. ಬೆಸ್ಟ್ ಆಫ್ ಲಕ್ ಟು ಡೈರೆಕ್ಟರ್ಸ್ ಡೇ. ಸಾಯಿ ಪ್ರಕಾಶ್ ಬೇರೆ
ಸಾಯಿ ಪ್ರಕಾಶ್ ಕಥೆ ಬೇರೆ, ನವೀನ್ ಅವ್ರ ಕಥೆ ಬೇರೆ, ನವೀನ್ ಅವ್ರ ಸಿನಿಮಾ ಬೇರೆ. ನಮ್ದೇನೈತಂದ್ರೆ ಆ ಕಾಲದಲ್ಲಿ ನಿರ್ದೇಶಕರ ಜನ ಫಾಲೋ ಮಾಡಿದ್ದಾರೆ ಕಲಾವಿದರ ಜೊತೆಯಲ್ಲಿ. ಈ ಸಿನಿಮಾ ಸಾಯಿ ಪ್ರಕಾಶ್ ಡೈರೆಕ್ಟ್ರು, ಸಿನಿಮಾ ನೋಡುವಾಗ ಹೇಳ್ತಾರೆ ಸಾಯಿ ಪ್ರಕಾಶ್ ಮಾಡಿರ್ಬೇಕು ಅನ್ನೋದು. ಆ ಭಾಗ್ಯ ನಮಗೆ ಆ ಕಾಲದಲ್ಲಿ ಸಿಕ್ತು. ಹೌದು, ನಾಗದೇವತೆ ಸಿನಿಮಾ ಎಲ್ಲಾ ಥಿಯೇಟರ್ ನಾವು ಹೊತ್ತೆಲ್ಲ ಕಲಿಸಿದ್ವಿ. ವಾರಕ್ಕೆ 4,000-5,000 ಕಲೆಕ್ಟ್ ಆಗೋದು. ಅಲ್ಲಿ ನಾವು ಪ್ರಸಾದ್ ಹಂಚೋದರ, ಅರಿಶಿನ ಕುಂಕುಮ ಹಂಚೋದರ, ಬಳೆ ಹಂಚೋದರ ಇದನ್ನೆಲ್ಲ ಮಾಡ್ಕೊಂಡಿದ್ವಿ. ಯಾಕಂದ್ರೆ ಭಕ್ತಿ ಅಂದ ತಕ್ಷಣ ಹೆಣ್ಮಕ್ಳಿಗೆ ಜ್ಞಾಪಕ ಬರ್ತಾರೆ, ಸಾಯಿ ಪ್ರಕಾಶ್ ಅಂದ ತಕ್ಷಣ ಹೆಣ್ಮಕ್ಳಿಗೆ ಜ್ಞಾಪಕ ಬರ್ತಾರೆ, ಹೆಣ್ಮಕ್ಳಿಗೆ ಸಾಯಿ ಪ್ರಕಾಶ ಜ್ಞಾಪಕ ಬರ್ತಾರೆ. ಯಾಕಂದ್ರೆ ಅವ್ರಿಗೆ ಸೆರಗಿರುತ್ತಲ್ವಾ, ಚೆನ್ನಾಗಿ ಒರೆಸ್ಕೊಳಕ್ಕೆ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಹೆಣ್ಮಕ್ಳು ಜಾಸ್ತಿ ಬರೋರು ನನ್ನ ಸಿನಿಮಾಗಳಿಗೆ. ಎಷ್ಟೋ ಜನ ಹೇಳ್ತಾರೆ ಡಾಕ್ಟರ್ ಸೌತ್ರ ಸಾಕ್ಬಿಡಿ ಸರ್, ನಾವೆಲ್ಲ ಅಡಕ್ಕಾಗಲ್ಲ, ನಮ್ಮ ಹಿಂದಿನ ಅನ್ಸ್ಬಿಟ್ಟು ಸಾಕು ಸರ್ ಅಂತ. ಅಂದ್ರೆ ಆ ಫೀಲ್ ತರಕ್ಕೆ ನಂಗೆ ಅವಕಾಶ ಕೊಟ್ಟಿದ್ದಾರೆ ಭಗವಂತ ಅಷ್ಟೇ. ಒಬ್ಬ ಅಣ್ಣ ತಂಗಿ ಆಗ್ಬೋದು, ತವರಿಬಾ ತಂಗಿ ಆಗ್ಬೋದು, ಪೊಲೀಸ್ ಅಂತ ಆಗ್ಬೋದು, ಮುದ್ರಿ ಮಾವ ಆಗ್ಬೋದು, ನಾಗದೇವತೆ ಆಗ್ಬೋದು, ಈ ತರ ಲೆಕ್ಕ ಹಾಕೊಂಡು ಹೋದ್ರೆ. ಅಲ್ಲ ಸರಿ, ಅಂದ್ರೆ ಈ ಸೀರೆ ಉಟ್ಕೊಳ್ಳೋ ಸಂಖ್ಯೆ ಕಮ್ಮಿ ಆಗಿರೋದ್ರಿಂದ ಸಿನಿಮಾಗಳು ಕಮ್ಮಿ ಬರ್ತಾವ ಅಂತ. ಮೇ ಬಿ ಸರಿಗಿರಲ್ಲ ಅವ್ರಿಗೆ. ಗುಡ್ ಜೋಕ್. ಮದುವೆ ಆಗಿದೆಯಲ್ಲ. ಕಾಲ ಬದಲಾವಣೆ ಆಯ್ತು ಸರ್. ಯಾಕಂದ್ರೆ ಆ ಕಾಲದಲ್ಲಿ ರಂಗಭೂಮಿನಿಂದ ಸಿನಿಮಾ ರಂಗ ಬೆಳೀತಾ ಬಂತು. ಒಳ್ಳೆ ಸ್ಥಾನಕ್ಕೆ ಬರುವಾಗ ಕರೆಕ್ಟಾಗಿ ಕರೋನಾ ಬಂದ್ಬಿಡ್ತು. ಕರೋನಾ ಮಹಾಮಾರಿ ಯಾವಾಗ ಬಂತು, ಈ ನೆಟ್ಫ್ಲಿಕ್ಸ್ ಈ ತರ ಆ್ಯಪ್ಗಳೆಲ್ಲ ಬಂದ್ಬಿಡ್ತು, ಮೊಬೈಲ್ ನಲ್ಲಿ ಎಲ್ಲ ಸಿಗ್ತಾ ಬಂತು. ಸಿನಿಮಾ ಥಿಯೇಟರ್ಗೆ ಯಾಕೆ ಹೋಗ್ಬೇಕಾದ್ರೆ ಯೋಚನೆ ಬಂದ್ಬಿಡ್ತು. ಆಮೇಲೆ ನೀವು ಹೇಳ್ತಾರೆ ಇವಾಗ ಎಲ್ಲ ಹೈಟೆಕ್ ಆಗಿದ್ದಾರೆ. ಮೇ ಬಿ ಇನ್ನೊಂದ್ಸಲ ಅಣ್ಣ ತಂಗಿ ಮಾಡಿ ನೋಡ್ತಾರೋ ನಾವು ಡೌಟ್ ಇದೆ ಇವಾಗ. ಅವ್ರು ಹೇಳಿದಾರಲ್ವಾ ಸೀರೆ ಉಟ್ಕೊಳ್ಳೋರು ಯಾರಿಲ್ಲ ಇವಾಗ ಅಂತ. ಆ ಕಾಲ ಬರುತ್ತೆ. ಯಾಕಂದ್ರೆ ಒಂದು ನ್ಯಾಯ ಹೇಳ್ಬೇಕಂದ್ರೆ ಕಲಿಯುಗದಲ್ಲಿ ಅಧರ್ಮ 3 ಪಾದದಲ್ಲಿ, ಧರ್ಮ 1 ಪಾದದಲ್ಲಿ. ನಂಬಿದ್ರೆ ನಂಬಲೇಬೇಕಂತ ಪರಿಸ್ಥಿತಿ. 6 ತಿಂಗಳ ಮಗುನ ಅತ್ಯಾಚಾರ ಮಾಡುತ್ತ ಪರಿಸ್ಥಿತಿ. ಅಂದ್ರೆ ಅಧರ್ಮ ಎಷ್ಟು ಕೆಟ್ಟದಾಗಿದೆ. 3 ಪಾದದಲ್ಲಿ ಒಂದು ಅಧರ್ಮ, 1 ಪಾದದಲ್ಲಿ ಧರ್ಮನ ಓವರ್ಲ್ಯಾಪ್ ಮಾಡ್ತಾ ಇದೆ. ಕಷ್ಟ ಆಗ್ತಾ ಇದೆ ಇವಾಗ. ಅದರಿಂದ ಯಾರು ಒಳ್ಳೆದ ಬಗ್ಗೆ ಯೋಚನೆ ಮಾಡಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಸಿನಿಮಾ ಥಿಯೇಟರ್ಗೆ ಬರ್ತಾ ಇಲ್ಲ ಅಂದ್ರೆ ನಮ್ಗೆ ಎಷ್ಟು ನೋವಾಗುತ್ತೆ ಹೇಳಿ. ಜನ ಥಿಯೇಟರ್ ಬರಕ್ಕೆ ಯೋಚನೆ ಮಾಡ್ತಾ ಇದ್ರು ಅಂದ್ರೆ ನಾವು ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ವಿ. ನಾವು ಫಸ್ಟ್ ಏನಿಂದ ಅವರು ಕಥೆ ಬರ್ಕೊಂಡು, ಸಂಭಾಷಣೆ ಬರ್ಕೊಂಡು, ಹಾಡುಗಳು, ಕಂಪೋಸಿಂಗು, ಶೂಟಿಂಗು, ಕೊರಿಯೋಗ್ರಫಿ ಆಗ್ಬೋದು, ಫೈಟ್ಸ್ ಆಗ್ಬೋದು, ಎಷ್ಟೆಷ್ಟೋ ಕಷ್ಟಪಟ್ಟಿರ್ತೀವಿ ನಾವು. ಸ್ಟೇಜ್ ಬೈ ಸ್ಟೇಜ್ ತಂದು ನೀವು ಮಾಡ್ಲಿಕ್ಕೆ ಆಗ್ತಾ ಇದೆ. ನೀವೆಷ್ಟೋ ಸಪೋರ್ಟ್ ಮಾಡ್ತಾ ಇದ್ದೀರಾ 100%. ಬಟ್ ಯಾಕೋ ಅವರು ದೇ ಆರ್ ನಾಟ್ ಇನ್ ಎ ಪೊಸಿಷನ್ ಟು ರಿಸೀವ್ ಅದನ್ನ. ಪುನಃ ಆ ಕಾಲ ಬಂದ್ರೆ ಚೆನ್ನಾಗಿರುತ್ತೆ. ಸಿನಿಮಾನೇ ನೋಡ್ಲಿಲ್ಲ ಅಂದ್ಮೇಲೆ ಒಳ್ಳೆ ಕೆಟ್ಟದಂತ ಕಾಣ್ತಾ ಇಲ್ಲ ಇವಾಗ. ಅಂದ್ರೆ ನಮ್ಮ ತಾಯಿ ಯಾವತ್ತು ಹೇಳ್ತಾ ಇರ್ತಾರೆ, ರಾಜರ್ ನೋಡಿದ ಕಣ್ಣಲ್ಲಿ ಗಂಡ ನೋಡಿದ್ರೆ ಬೇಜಾರಾಗತ್ತಂತೆ. ಅದಾಯ್ತಮ್ಮ, ರಾಜರ್ ನೋಡಿದ ಕಣ್ಣಲ್ಲಿ ಗಂಡ ನೋಡಿದ್ರೆ ಬೇಜಾರಾಗತ್ತಂತೆ. ರಾಜರಿಗೆ ಒಳ್ಳೆ ಡ್ರೆಸ್ ಇರುತ್ತೆ, ಕಿರೀಟ ಇರುತ್ತೆ, ಹಾರಗಳಿರುತ್ತೆ, ಭಟ್ರಾಜರಿರ್ತಾರೆ, ಹೊಳ್ತಾ ಇರ್ತಾರೆ. ನಮ್ಮ ಗಂಡನ ಯಾರನ್ನ ಹೊಳ್ತಾರೆ. ಆತರ ರಾಜಮೌಳಿ ಆಗ್ಬೋದು, ಆತರ ಪ್ಯಾನ್ ಇಂಡಿಯಾ ಆಗ್ಬೋದು. 5 ವರ್ಷಕ್ಕೊಂದು ಸಿನಿಮಾ ಮಾಡೋರು ಅವರು. ಇನ್ನು ಏನೋ ಯಾವ್ದೊಂದು ಕ್ರಿಯೇಟ್ ಆಗತ್ತೆ, ಇನ್ನೊಂದು ಕ್ರಿಯೇಟ್ ಆಗ್ಬೋದು. ಅದು ಪಾಸಿಟಿವ್ ಆಗಿಲ್ಲ ಅಂತ ಆಸೆ ಪಡೋಣ ನಾವು. ಪುನಃ ಕ್ರಿಯೇಟಿವಿಟಿ ಇರೋ ಸಿನಿಮಾಗಳು ಈಗಿನ ಜನರೇಷನ್ ಅಲ್ಲದೆ ರಿಲೀಸ್ ಆಗಿರೋ 2-3 ಸಿನಿಮಾ ಹಿಟ್ ಆಗಿದೆ. ಈ ವರ್ಷದಲ್ಲಿ ಹಿಟ್ ಆಗಿದೆ. ಅದು ಸೂಪರ್ ಹಂಸ ಏನು ದೊಡ್ಡ ಹಾಲಿವುಡ್ ಸಿನಿಮಾ ತರ ಏನು ಮಾಡಿಲ್ಲ ಅವರು. ಜನಕ್ಕೆ ಆಕರ್ಷಣೆ ಮಾಡಿದ್ದಾರೆ. ಪದ್ಧತಿ ಬರ್ತಾ ಬರ್ತಾ ಒಂದು ಕಾಮಿಡಿ ಸಿನಿಮಾ ನಿಲ್ಬೋದು. ಪದ್ಧತಿ ಜನ ಸಿನಿಮಾ ಪ್ರೇಕ್ಷಕರು ನೋಡ್ತಾರೆ ಜನ. ಅದನ್ನೇ ಬೇರೆ ಹೊಸ್ತಾ ಯಾರು ಕ್ರಿಯೇಟರ್ಗೂ ಆಗಿಲ್ಲ, ಯಾರೂ ಆಗಿಲ್ಲ. ಪ್ರೇಕ್ಷಕರು ಹೊಸ್ತಾ ಯಾರು ಉಟ್ಕೊಂಡಿಲ್ಲ. ಟೆಕ್ನಾಲಜಿನೇ ಅರ್ಥ ಮಾಡ್ಕೊಂಡು ಈಗಿನ ಯೂತ್ಸ್ ಯಾರಿದ್ದಾರೆ ಸುಲಭವಾಗಿ ಮನೇಲಿ ಅಡುಗೆ ಮಾಡೋಕ್ಕಾಗದೆ ಆನ್ಲೈನಲ್ಲಿ ತರಿಸ್ಕೊಂಡು ತಿಂತಾರಲ್ಲ, ಅವ್ರಿಗೂ ನೋಡದೇ ಇರ್ಬೋದು ಸಿನಿಮಾ.
ಅದು ಇವತ್ತಿಗೂ ಪತ್ರಿಕೆ ಓದೋರು ಇದ್ದಾರೆ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋರು ಇದ್ದಾರೆ. ಯಾಕಂದ್ರೆ ಸಿನಿಮಾಗಳು ಯಾವುದೂ ಹೋಗ್ತಾ ಇಲ್ಲಪ್ಪ, ಇತ್ತೀಚೆಗೆ 2-3 ವರ್ಷದಿಂದ ಯಾವ ಸಿನಿಮಾಗಳು ಹೋಗ್ತಾ ಇಲ್ಲ ಅಂದರೆ ಅದೊಂಥರ ಇರುತ್ತೆ. ಸಿನಿಮಾ ಹೋಗ್ತಾ ಇದೆ. ಇವತ್ತಿಗೂ BC ಸೆಂಟರ್ಗಳಲ್ಲಿ ಹಾಕಿ ನೀವು ಮೆಜೆಸ್ಟಿಕ್ ಒಂದು ಸಿನಿಮಾ ರಿಲೀಸ್ ಆಯಿತು ಫಾರ್ ಎಕ್ಸಾಂಪಲ್, ಸಿಟಿನಲ್ಲಿ ಹೋಗಿಲ್ಲ. ಮೊಬಿಷನ್ ಅದು ಯಾವ ಕಲೆಕ್ಟೆಡ್, ತುಂಬ ಜನ ಗೊತ್ತಾಗಲ್ಲ ಅದು. ಯಾಕೆಂದ್ರೆ ಜನ ಇವತ್ತಿಗೂ ಸಿನಿಮಾ ಮುಕ್ತ ಪ್ರೇಕ್ಷಕರು ಇದ್ದಾರೆ, ತುಂಬ ಜನ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಖಂಡಿತ ಆ ದಿನಗಳು ಬರುತ್ತೆ, ಖಂಡಿತ ಬರುತ್ತೆ. ಮೇಡಮ್ಗೆ ಹೇಳೋದೇನಂದ್ರೆ ಆ ತರ ಬರುತ್ತಾ ಅಂತ ಅಲ್ಲ, ಕಾಲ ಬರ್ಬೇಕಂದ್ರೆ ಆಕ್ಚುಲಿ ಆ ಕಾಲ ಬರೋ ಸಾಧ್ಯತೆ ಇರಲ್ಲ. ಒಂದು ಜನ ಮುಗೀತು, ಜನರೇಷನ್ ಮುಂದೋಗುತ್ತೆ, ಪರಿಸರನೇ ಚೇಂಜ್. ಅಂದ್ರೆ ನಮ್ಮ ಮೊಮ್ಮಕ್ಕಳು ತಾತಂತರ ಆಗ್ಬೋದೇನೋ, ಸಾಧ್ಯತೆ ಇಲ್ಲ ಸರ್. ಆಗ್ಬೋದೇನೋ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.